ನಮಸ್ಕಾರ ಸ್ನೇಹಿತರೆ ಇಂದು ಕರ್ನಾಟಕದ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಆರ್ಎಸ್ಎಸ್ನ ಮುಖ್ಯಸ್ಥರಾದ ಮೋಹನ್ ಭಾಗವತ್ ಅವರಿಗೆ ಒಂದು ಬಹಿರಂಗ ಪತ್ರ ಬರೆದಿದ್ದಾರೆ. ಅದರಲ್ಲಿ ಆರ್ಎಸ್ಎಸ್ ಭಾರತದಲ್ಲಿ ರಿಜಿಸ್ಟರ್ ಆಗಿಲ್ಲ, ಅದು ತೆರಿಗೆ ಕಟ್ಟುತ್ತಿಲ್ಲ, ಅದರ ಗುರುದಕ್ಷಿಣೆ ವ್ಯವಸ್ಥೆಯ ಹಿಂದೆ ಮನಿ ಲಾಂಡ್ರಿಂಗ್ ಇದೆ ಎಂದು ಅತ್ಯಂತ ಗಂಭೀರವಾಗಿ ರಾಜಕೀಯ ಆರೋಪಗಳನ್ನು ಮಾಡಿದ್ದಾರೆ. ಆದರೆ 100 ವರ್ಷಗಳ ಇತಿಹಾಸವಿರುವ ಜಗತ್ತಿನ ಅತ್ಯಂತ ದೊಡ್ಡ ಸ್ವಯಂ ಸೇವಕ ಸಂಘಟನೆಯಾದ ಆರ್ಎಸ್ಎಸ್ ನಿಜವಾಗಿಯೂ ಭಾರತದ ಕಾನೂನಿಗೆ ಹೊರತಾಗಿದೆಯೇ? ಸಂವಿಧಾನ ಮತ್ತು ಆದಾಯ ತೆರಿಗೆ ಕಾಯ್ದೆಗಳು ಆರ್ಎಸ್ಎಸ್ ಅನ್ನು ಹೇಗೆ ನೋಡುತ್ತವೆ? ಮಾಧ್ಯಮಗಳಲ್ಲಿ ಬಿಂಬಿತವಾಗುತ್ತಿರುವ ರಾಜಕೀಯ ಹೇಳಿಕೆಗಳ ಹಿಂದಿರುವ ನಿಜವಾದ ಕಾನೂನಾತ್ಮಕ ಸತ್ಯಾಂಶಗಳೇನು? ಇವತ್ತಿನ ಈ ವಿಶೇಷ ಮತ್ತು ಸುದೀರ್ಘ ವಿಶ್ಲೇಷಣೆಯಲ್ಲಿ ನಾವು ಯಾವುದೇ ರಾಜಕೀಯ ಪೂರ್ವಾಗ್ರಹವಿಲ್ಲದೆ ಭಾರತದ ಸಂವಿಧಾನ, ಆದಾಯ ತೆರಿಗೆ ಕಾಯ್ದೆ 1961 ಮತ್ತು ಸುಪ್ರೀಂ ಕೋರ್ಟ್ನ ತೀರ್ಪುಗಳ ಆಧಾರದ ಮೇಲೆ ಪ್ರತಿಯೊಂದು ಪ್ರಶ್ನೆಗೂ ಅತ್ಯಂತ ನಿಖರವಾದ ಮತ್ತು ತಾಂತ್ರಿಕವಾದ ಉತ್ತರಗಳನ್ನು ಹುಡುಕಲಿದ್ದೇವೆ. ಸ್ನೇಹಿತರೆ, ಸಚಿವ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಪತ್ರದಲ್ಲಿ ಕರ್ನಾಟಕದಲ್ಲಿರುವ ಆರ್ಎಸ್ಎಸ್ನ ಬೃಹತ್ ನೆಟ್ವರ್ಕ್ ಅನ್ನು ಉಲ್ಲೇಖಿಸಿದ್ದಾರೆ. ಅವರ ಪ್ರಕಾರ ಕರ್ನಾಟಕದಲ್ಲೇ 4127ಕ್ಕೂ ಹೆಚ್ಚು ದೈನಂದಿನ ಶಾಖೆಗಳು, 1300ಕ್ಕೂ ಹೆಚ್ಚು ವಾರಪತ್ರಿಕಾ ಮಿಲನ್ಗಳು ಮತ್ತು ಲಕ್ಷಾಂತರ ಜನ ಸೇರುವ ಪಥ ಸಂಚಲನಗಳು ನಡೆಯುತ್ತಿವೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಪರೇಟ್ ಮಾಡುವ ಸಂಸ್ಥೆ ಕಾನೂನಿನ ಅಡಿಯಲ್ಲಿ ರಿಜಿಸ್ಟರ್ ಆಗಿಲ್ಲ ಎನ್ನುವುದು ಅವರ ಆಕ್ಷೇಪ. ಆದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಪ್ರಮುಖ ಕಾನೂನಾತ್ಮಕ ಅಂಶವೇನೆಂದರೆ, ಭಾರತೀಯ ಕಾನೂನಿನಲ್ಲಿ ಒಂದು ಸಂಸ್ಥೆ ಸಮಾಜ ಸೇವೆ ಮಾಡಲು ಅಥವಾ ಒಂದೆಡೆ ಸೇರಲು ಕಡ್ಡಾಯವಾಗಿ ಕಂಪನಿ ಅಥವಾ ಸೊಸೈಟಿ ರೂಪದಲ್ಲೇ ನೋಂದಣಿಯಾಗಬೇಕು ಎಂಬ ನಿಯಮವಿಲ್ಲ. ಭಾರತದ ಸಂವಿಧಾನದ 19 ಸಬ್ಸೆಕ್ಷನ್ 1C ವಿಧಿಯು ಪ್ರತಿಯೊಬ್ಬ ನಾಗರಿಕನಿಗೂ ಯಾವುದೇ ಅಸೋಸಿಯೇಷನ್ ಅಥವಾ ಒಕ್ಕೂಟವನ್ನು ರಚಿಸುವ ಮೂಲಭೂತ ಹಕ್ಕನ್ನು ನೀಡುತ್ತದೆ. ಆರ್ಎಸ್ಎಸ್ ಆರಂಭದಿಂದಲೂ ತನ್ನನ್ನು ತಾನು ಕೇವಲ ಒಂದು ವೈಚಾರಿಕ ಮತ್ತು ಸಾಂಸ್ಕೃತಿಕ ಚಳವಳಿಯನ್ನಾಗಿ ಗುರುತಿಸಿಕೊಂಡಿದೆಯೇ ಹೊರತು ಅದೊಂದು ಲಾಭ ಗಳಿಸುವ ಸಂಸ್ಥೆಯಲ್ಲ. ಹಾಗಾಗಿ ಒಂದು ಸಂಘಟನೆ ರಿಜಿಸ್ಟರ್ ಆಗಿಲ್ಲ ಎಂದ ತಕ್ಷಣ ಅದು ಅಕ್ರಮ ಅಥವಾ ಕಾನೂನು ಬಾಹಿರ ಎಂದು ಕರೆಯುವುದು ಕಾನೂನಿನ ದೃಷ್ಟಿಯಲ್ಲಿ ಸಂಪೂರ್ಣವಾಗಿ ತಪ್ಪು ಕಲ್ಪನೆಯಾಗಿದೆ. ಭಾರತದ ಆದಾಯ ತೆರಿಗೆ ಕಾಯ್ದೆ 1961 ಸೆಕ್ಷನ್ 2 ಸಬ್ಸೆಕ್ಷನ್ 31 ಅಡಿಯಲ್ಲಿ ಪರ್ಸನ್ ಅಥವಾ ವ್ಯಕ್ತಿ ಎಂಬ ಪದಕ್ಕೆ ಅತ್ಯಂತ ವಿಶಾಲವಾದ ವ್ಯಾಖ್ಯಾನವನ್ನು ನೀಡಲಾಗಿದೆ. ಇದರಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾತ್ರ ಬರುವುದಿಲ್ಲ, ಬದಲಿಗೆ ಕಂಪನಿಗಳು, ಪಾಲುದಾರಿಕೆ ಸಂಸ್ಥೆಗಳು, ಹಿಂದೂ ಅವಿಭಕ್ತ ಕುಟುಂಬ ಮತ್ತು ಅದರ ಜೊತೆಗೆ ಅಸೋಸಿಯೇಷನ್ ಆಫ್ ಪರ್ಸನ್ ಅಥವಾ ಬಾಡಿ ಆಫ್ ಇಂಡಿವಿಜುವಲ್ ಕೂಡ ಸೇರಿವೆ. ಆದಾಯ ತೆರಿಗೆ ಇಲಾಖೆಯ ನಿಯಮಾವಳಿಗಳ ಪ್ರಕಾರ ಯಾವುದೇ ಒಂದು ಸಂಸ್ಥೆ ಅಥವಾ ಒಕ್ಕೂಟವು ಅಧಿಕೃತವಾಗಿ ರಿಜಿಸ್ಟರ್ ಆಗದೇ ಇದ್ದರೂ ಅದನ್ನು ಬಾಡಿ ಆಫ್ ಇಂಡಿವಿಜುವಲ್ ಎಂದು ವರ್ಗೀಕರಿಸಿ ಅದಕ್ಕೆ ಪ್ರತ್ಯೇಕ ಪಾನ್ ಕಾರ್ಡ್ ಅನ್ನು ನೀಡಲಾಗುತ್ತದೆ. ಆರ್ಎಸ್ಎಸ್ ದೇಶದ ಆದಾಯ ತೆರಿಗೆ ಇಲಾಖೆಗಳ ನಿಯಮಾವಳಿಗಳ ಪ್ರಕಾರವೇ ಒಂದು ಸ್ವಯಂ ಪ್ರೇರಿತ ಒಕ್ಕೂಟವಾಗಿ ಗುರುತಿಸಲ್ಪಟ್ಟಿದೆ ಮತ್ತು ಅದರ ಅಡಿಯಲ್ಲೇ ಹಣಕಾಸಿನ ವ್ಯವಹಾರಗಳನ್ನು ಕೂಡ ನಡೆಸುತ್ತಿದೆ. ಅಂದರೆ ಸಂಘವು ಕಾನೂನಿನ ಕಣ್ಣಿನಿಂದ ಮರೆಯಾಗಿ ಎಲ್ಲೂ ಕುಳಿತಿಲ್ಲ, ಬದಲಾಗಿ ಆದಾಯ ತೆರಿಗೆ ಇಲಾಖೆಯು ರೂಪಿಸಿರುವ ಚೌಕಟ್ಟಿನ ಒಳಗಡೆನೇ ಕಾರ್ಯನಿರ್ವಹಿಸುತ್ತಿದೆ. ಮೋಹನ್ ಭಾಗವತ್ ಅವರು ಬೆಂಗಳೂರಿನಲ್ಲಿ ಸ್ಪಷ್ಟಪಡಿಸಿದಂತೆ ಆರ್ಎಸ್ಎಸ್ ಯಾವುದೇ ವಾಣಿಜ್ಯ ಲಾಭಕ್ಕಾಗಿ ಕೆಲಸ ಮಾಡುತ್ತಿಲ್ಲ. ಹಾಗಾಗಿ ಅದಕ್ಕೆ ಸಾಮಾನ್ಯ ವಾಣಿಜ್ಯ ಸಂಸ್ಥೆಗಳಿಗಿರುವ ರಿಜಿಸ್ಟ್ರೇಷನ್ ಅನ್ವಯಿಸುವುದಿಲ್ಲ. ಸಚಿವರು ಮಾಡಿರುವ ಮತ್ತೊಂದು ದೊಡ್ಡ ಆರೋಪ ಮನಿ ಲಾಂಡ್ರಿಂಗ್ ಜಾಲ ಮತ್ತು ಗುರುದಕ್ಷಿಣೆ ನಿಧಿಯ ಅಪಾರದರ್ಶಕತೆ. ಆದರೆ ಆರ್ಎಸ್ಎಸ್ನ ಆಂತರಿಕ ವ್ಯವಸ್ಥೆಯನ್ನು ಹತ್ತಿರದಿಂದ ಬಲ್ಲವರಿಗೆ ಇದರ ಪಾರದರ್ಶಕತೆ ಏನೆಂಬುದು ಸ್ಪಷ್ಟವಾಗಿ ಗೊತ್ತಿರುತ್ತದೆ. ಆರ್ಎಸ್ಎಸ್ನಲ್ಲಿ ಯಾವುದೇ ರೀತಿಯ ಮೆಂಬರ್ಶಿಪ್ ಫೀಸ್ ಇರುವುದಿಲ್ಲ. ವರ್ಷಕ್ಕೊಮ್ಮೆ ಗುರುಪೂರ್ಣಿಮೆಯ ದಿನದಂದು ಪ್ರತಿಯೊಬ್ಬ ಸ್ವಯಂ ಸೇವಕನು ತನಗೆ ಇಷ್ಟ ಬಂದಷ್ಟು ಕಾಣಿಕೆಯನ್ನು ಗುರುದಕ್ಷಿಣೆ ರೂಪದಲ್ಲಿ ಸಂಘದ ಪ್ರಮುಖ ಸಂಕೇತವಾದ ಭಗವಧ್ವಜದ ಮುಂದೆ ಅರ್ಪಿಸುತ್ತಾನೆ. ಈ ರೀತಿ ಸಂಗ್ರಹವಾಗುವ ಪ್ರತಿಯೊಂದು ರೂಪಾಯಿಯೂ ಆಯಾ ಶಾಖೆಗಳ ಮಟ್ಟದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಲೆಕ್ಕಪತ್ರಗಳನ್ನು ಬರೆಯಲಾಗುತ್ತದೆ. ಆರ್ಎಸ್ಎಸ್ ನೇರವಾಗಿ ಯಾವುದೇ ದೊಡ್ಡ ಬ್ಯಾಂಕ್ ಖಾತೆಗಳನ್ನು ಹೊಂದದೇ ಇದ್ದರೂ ಅದರ ಅಂಗಸಂಸ್ಥೆಗಳಾದ ಸಮಾಜ ಸೇವೆ ಮಾಡುವ ಸಾವಿರಾರು ನೋಂದಾಯಿತ ಟ್ರಸ್ಟ್ಗಳು, ಉದಾಹರಣೆಗೆ ರಾಷ್ಟ್ರೋತ್ಥಾನ ಪರಿಷತ್, ಸೇವಾ ಭಾರತಿ ಇತ್ಯಾದಿಗಳು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಈ ಟ್ರಸ್ಟ್ಗಳು ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ 12A ಮತ್ತು 80G ಅಡಿಯಲ್ಲಿ ನೋಂದಣಿಯಾಗಿವೆ. ಇವು ಪ್ರತಿ ವರ್ಷ ತಮ್ಮ ಆಡಿಟ್ ವರದಿಗಳನ್ನು ಮತ್ತು ಐಟಿ ರಿಟರ್ನ್ಸ್ ಅನ್ನು ಸರ್ಕಾರಕ್ಕೆ ಕಡ್ಡಾಯವಾಗಿ ಸಲ್ಲಿಕೆ ಮಾಡುತ್ತವೆ. ವಿದೇಶಗಳಿಂದ ಬರುವ ಹಣದ ಕುರಿತು ಮಾತನಾಡುವುದಾದರೆ ಭಾರತದಲ್ಲಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಕಾಯ್ದೆ ಅತ್ಯಂತ ಕಠಿಣವಾಗಿದೆ. ಯಾವುದೇ ಸಂಸ್ಥೆ ವಿದೇಶದಿಂದ ₹1 ಹಣ ಪಡೆಯಬೇಕಾದರೂ ಗೃಹ ಸಚಿವಾಲಯದ ಅನುಮತಿ ಬೇಕೇ ಬೇಕು. ಆರ್ಎಸ್ಎಸ್ನೊಂದಿಗೆ ಸೈದ್ಧಾಂತಿಕವಾಗಿ ಗುರುತಿಸಿಕೊಂಡಿರುವ ವಿದೇಶಿ ಸಂಸ್ಥೆಗಳು ಆಯಾ ದೇಶಗಳ ಕಾನೂನಿನ ಅಡಿಯಲ್ಲೇ ನೋಂದಣಿಯಾಗಿವೆ
ಮತ್ತು ಭಾರತದಲ್ಲಿ ಸಮಾಜ ಸೇವೆ ಮಾಡುವ ನೋಂದಾಯಿತ ಟ್ರಸ್ಟ್ಗಳಿಗೆ ಮಾತ್ರ ನಿಯಮಾನುಸಾರ ದೇಣಿಗೆ ನೀಡುತ್ತವೆ. ಹೀಗಿರುವಾಗ ಸೂಕ್ತ ಆಧಾರಗಳಿಲ್ಲದೆ ಮನಿ ಲಾಂಡ್ರಿಂಗ್ ಎಂಬ ಪದ ಬಳಸುವುದು ಕೇವಲ ರಾಜಕೀಯ ಪ್ರೇರಿತ ಹೇಳಿಕೆಯಾಗಿ ಕಾಣುತ್ತದೆಯೇ ಹೊರತು ಅದರಲ್ಲಿ ಯಾವುದೇ ಕಾನೂನಾತ್ಮಕ ಗಟ್ಟಿತನವಿಲ್ಲ. ಸ್ನೇಹಿತರೆ, ರಾಜಕೀಯವಾಗಿ RSS ಅನ್ನು ಟಾರ್ಗೆಟ್ ಮಾಡುವುದು ಹೊಸದೇನಲ್ಲ. ಇತಿಹಾಸದಲ್ಲಿ RSS 3 ಬಾರಿ ನಿಷೇಧವನ್ನು ಎದುರಿಸಿದೆ. ಪ್ರತಿ ಬಾರಿಯೂ ನ್ಯಾಯಾಲಯಗಳು ಮತ್ತು ತನಿಖಾ ಸಂಸ್ಥೆಗಳು ಸಂಘದ ವಿರುದ್ಧ ಯಾವುದೇ ದೇಶದ್ರೋಹದ ಅಥವಾ ಕಾನೂನುಬಾಹಿರ ಚಟುವಟಿಕೆಗಳ ಆಧಾರಗಳಿಲ್ಲದ ಕಾರಣ ನಿಷೇಧವನ್ನು ತೆರವುಗೊಳಿಸಿವೆ. RSS ಎಂದಿಗೂ ತನಗಾಗಿ ಆಸ್ತಿ ಮಾಡಿಕೊಳ್ಳುವ ಸಂಸ್ಥೆಯಲ್ಲ. ದೇಶದಲ್ಲಿ ಪ್ರಕೃತಿ ವಿಕೋಪಗಳಾದಾಗ ಅದು ಗುಜರಾತ್ ಭೂಕಂಪ ಇರಬಹುದು, ಸುನಾಮಿ ಇರಬಹುದು ಅಥವಾ ಕೋವಿಡ್ ಮಾದರಿಯ ಮಹಾಮಾರಿ ಸಮಯವಿರಬಹುದು. ಯಾವುದೇ ಪ್ರಚಾರವಿಲ್ಲದೆ ಸರ್ಕಾರದ ಆದೇಶಕ್ಕೆ ಕಾಯದೆ ಕೋಟ್ಯಾಂತರ ಜನರ ಜೀವ ಉಳಿಸಲು ಧಾವಿಸಿದ್ದು ಇದೇ RSSನ ಸ್ವಯಂ ಸೇವಕರು. ಸಂಘದ ಮೂಲ ಉದ್ದೇಶವೇ ವ್ಯಕ್ತಿ ನಿರ್ಮಾಣ ಮತ್ತು ಸಮಾಜ ಸೇವೆ. ಇಂತಹ ರಾಷ್ಟ್ರಭಕ್ತಿ ಮತ್ತು ಶಿಸ್ತಿನಿಂದ ನಡೆಯುವ ಸಂಸ್ಥೆಯನ್ನು ಕೇವಲ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಆರ್ಥಿಕ ಅಪರಾಧಿಗಳಂತೆ ಬಿಂಬಿಸುವುದು ದೇಶದ ಸಾಮಾಜಿಕ ವ್ಯವಸ್ಥೆಗೆ ಮಾಡುವ ದ್ರೋಹವಾಗುತ್ತದೆ ಎಂದು ಸಂಘದ ಹಿರಿಯ ನಾಯಕರು ಮತ್ತು ಬಿಜೆಪಿ ನಾಯಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ತನ್ನ ಆಡಳಿತದ ವೈಫಲ್ಯಗಳನ್ನು ಮತ್ತು ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಮುಚ್ಚಿಡಲು ಇಂತಹ ಸೂಕ್ಷ್ಮ ವಿಚಾರಗಳನ್ನು ಮುನ್ನೆಲೆಗೆ ತರುತ್ತಿದೆ ಎಂಬುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಸ್ನೇಹಿತರೆ, ಇವತ್ತಿನ ಈ ಸುದೀರ್ಘ ವಿಶ್ಲೇಷಣೆಯಿಂದ ನಮಗೆ ಸ್ಪಷ್ಟವಾಗುವುದು ಏನೆಂದರೆ, ಭಾರತದ ಸಂವಿಧಾನ ಮತ್ತು ಕಾನೂನಿನ ಚೌಕಟ್ಟಿನ ಒಳಗಡೆನೇ RSS ಕಳೆದ 100 ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ಮತ್ತು ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ನೋಂದಣಿ ಮಾಡಿಸಿಲ್ಲ ಎಂಬ ತಕ್ಷಣ ಅದು ಅಕ್ರಮವಾಗುವುದಿಲ್ಲ, ಏಕೆಂದರೆ ಕಾನೂನೇ ಅದಕ್ಕೆ ಬಾಡಿ ಆಫ್ ಇಂಡಿವಿಜುವಲ್ ಎಂಬ ಮಾನ್ಯತೆ ನೀಡಿದೆ. ರಾಜಕೀಯ ನಾಯಕರು ತಮ್ಮ ಸಿದ್ಧಾಂತದ ಹೋರಾಟವನ್ನು ಚುನಾವಣಾ ಕಣದಲ್ಲೇ ಮಾಡಬೇಕೇ ಹೊರತು ದೇಶದ ಕಾನೂನುಗಳನ್ನೇ ತಮಗೆ ಬೇಕಾದಂತೆ ತಿರುಚಿ ಜನರ ದಾರಿ ತಪ್ಪಿಸಬಾರದು. ಈ ಇಡೀ ಕಾನೂನಾತ್ಮಕ ಮತ್ತು ರಾಜಕೀಯ ವಿವಾದದ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನು? ಪ್ರಿಯಾಂಕಾ ಖರ್ಗೆ ಅವರ ಪತ್ರದ ಹಿಂದೆ ಕೇವಲ ರಾಜಕೀಯ ದ್ವೇಷವಿದೆಯಾ ಅಥವಾ RSS ಈ ಎಲ್ಲ ಪ್ರಶ್ನೆಗಳಿಗೆ ಅಧಿಕೃತವಾಗಿ ಪತ್ರದ ಮೂಲಕವೇ ಉತ್ತರಿಸಬೇಕಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.